ಸಮಾಜ ಸುಧಾರಕ ಶ್ರೀ ನಾರಾಯಣಗುರು. ಲೇಖಕರು ಡಾಕ್ಟರ್ ಪಾರ್ವತಿ ಜಿ ಐತಾಳ್. 1. ಪ್ರಸ್ತಾವನೆ. ಆಧುನಿಕ ಕೇರಳ ಸಮಾಜದ ಹರಿಕಾರರಲ್ಲಿ ಶ್ರೀ ನಾರಾಯಣ ಗುರುಗಳಿಗೆ ಅತ್ಯಂತ ಪ್ರಮುಖವಾದ ಸ್ಥಾನವಿದೆ. ಅವರು ಹಿಂದೂ ಧರ್ಮಕ್ಕೆ ಸೇರಿದ ಕೆಳಜಾತಿಯಲ್ಲಿ ಹುಟ್ಟಿದರೂ ತಮ್ಮ ವರ್ಗದ ಜನರಲ್ಲಿ ಆತ್ಮಗೌರವವನ್ನು ಬೆಳೆಸಿಕೊಳ್ಳಲು ಪ್ರೇರಣೆ ನೀಡಿದ್ದಲ್ಲದೆ ಇಡೀ ಹಿಂದೂ ಧರ್ಮವನ್ನೇ ಒಂದು ಜಾತ್ಯತೀತ ನೆಲೆಯಲ್ಲಿ ಗಟ್ಟಿಯಾಗಿ ರೂಪುಗೊಳ್ಳುವಂತೆ ಮಾಡಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಶ್ರಮಿಸಿದರು. ಬದುಕಿನಲ್ಲಿ ಭೌತಿಕ ಸಂಪತ್ತನ್ನು ಗಳಿಸಲು ಪ್ರಯತ್ನಿಸುವುದು ಎಷ್ಟು ಮುಖ್ಯವೋ ಆಧ್ಯಾತ್ಮಿಕ ಸೌಖ್ಯದತ್ತ ಗಮನಹರಿಸುವುದು ಅಷ್ಟೇ ಅಗತ್ಯವೆಂದು ಅವರು ತಿಳಿದಿದ್ದರು. ಅದ್ವೈತ ತತ್ವದ ಬಗ್ಗೆ ಅಗಾಧವಾದ ಒಳನೋಟವನ್ನು ಹೊಂದಿದ್ದ ಅವರು ಸಾಮಾನ್ಯ ಬಡ ಜನರೊಂದಿಗೆ ಸದಾ ಬೆರೆತು ಅವರು ತಮ್ಮ ವೈಯಕ್ತಿಕ ಸಾಮಾಜಿಕ ಮತ್ತು ರಾಜಕೀಯ ಬದುಕಿನಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಲು ನಿರಂತರವಾಗಿ ದುಡಿದರು. ಸಾಮಾಜಿಕವಾಗಿ ಆಗಲೇಬೇಕಾಗಿದ್ದ ಪರಿವರ್ತನೆಗಳನ್ನು ತ್ವರಿತಗೊಳಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು. ಶ್ರೀ ನಾರಾಯಣ ಗುರುಗಳ ಬದುಕು ಮತ್ತು ಕೃತಿಗಳ ಬಗ್ಗೆ ತಿಳಿಯುವುದಕ್ಕೆ ಮೊದಲು ಅವರು ಕೇರಳದ ಸಾಮಾಜಿಕ ಬದುಕನ್ನು ಪ್ರವೇಶಿಸಿದ ಕಾಲದಲ್ಲಿ ಅಲ್ಲಿನ ಸ್ಥಿತಿಗಳು ಹೇಗಿದ್ದವು ಎಂಬುದರತ್ತ ಒಂದು ಸ್ಥೂಲ ನೋಟವನ್ನು ಹಾಯಿಸಲೇಬೇಕು. ಜನಜೀವನದ ಸಮಸ್ತ ಸುಖ ಶಾಂತಿಗಳನ್ನು ಹಾಳುಗೆಡವಿ ಹಿಂಸಿಸುತ್ತಿದ್ದ ಒಂದು ಭಯಂಕರ ಅನಿಷ್ಟವಾಗಿತ್ತು ಜಾತಿ ಪದ್ಧತಿ. ಸ್ವಾಮಿ ವಿವೇಕಾನಂದರು ಆ ಕಾಲದ ಕೇರಳವನ್ನು ಸಾಮಾಜಿಕ ಶಂಕುರಚನೆಯ ವಿವಿಧ ಸ್ತರಗಳು ತಮ್ಮೊಳಗೆ ಪರಸ್ಪರ ಗುದ್ದಾಡಿಕೊಳ್ಳುತ್ತಿದ್ದ ಹುಚ್ಚರ ಸಂತೆ ಎಂದು ಬಣ್ಣಿಸಿದರು. ಉಚ್ಚ ಜಾತಿಯವರೆಂದು ಪರಿಗಣಿಸಲ್ಪಟ್ಟ ಬ್ರಾಹ್ಮಣರು ಶಂಖುವಿನ ಶಿಖರದಲ್ಲಿದ್ದರೆ ನಾಯರುಗಳು ಅವರಿಗಿಂತ ತುಸು ಕೆಳಗೆ ಮತ್ತು ಇತರ ನಿಮ್ನ ಜಾತಿಗಳಾದ ಈಳವರು ಅಂದರೆ ಬಿಲ್ಲವರು, ಪರಯರು, ಹೊಲೆಯರು ಮುಂತಾದವರು ಅತ್ಯಂತ ಕೆಳಗೆ ಇದ್ದರು. ಮೇಲು ಜಾತಿಯವರು ತಾವು ದಾರಿ ನಡೆಯುತ್ತಿರುವಾಗ ಈಳವರಾಗಲಿ ಹರಿಜನರಾಗಲಿ ಎಲ್ಲಾದರೂ ಸಿಕ್ಕಿದರೆ ಅಂಥವರು ಮೆಟ್ಟಿದ ಜಾಗಕ್ಕೆ ನೀರು ಚುಮುಕಿಸಿ ಶುದ್ಧ ಮಾಡಿಕೊಂಡೇ ಮುಂದುವರಿಯುತ್ತಿದ್ದರು. ಎಂದರೆ ಕೆಳಜಾತಿಯವರ ಬಗ್ಗೆ ಅವರಿಗಿದ್ದ ತಾತ್ಸಾರ ತಿರಸ್ಕಾರಗಳ ಮಟ್ಟವೇನೆಂಬುದನ್ನು ಅರ್ಥಮಾಡಿಕೊಳ್ಳಬಹುದು. ಇಂತಹ ಗೊಂದಲಮಯ ಪರಿಸ್ಥಿತಿಯ ನಡುವೆ ಕೇರಳಕ್ಕೆ ಕ್ರೈಸ್ತ ಮಿಷನರಿಗಳ ಆಗಮನವಾಯಿತು. ಹಿಂದೂ ಧರ್ಮದಲ್ಲಿರುವ ಒಡಕುಗಳನ್ನು ತಮ್ಮ ಲಾಭಕ್ಕೋಸ್ಕರ ಬಳಸಿಕೊಳ್ಳಲು ಮಿಷನರಿಗಳು ನಿಮ್ನ ಜಾತಿಯವರನ್ನು ಮತಾಂತರಕ್ಕೆ ಪ್ರೇರೇಪಿಸತೊಡಗಿದರು. ಮೇಲು ಜಾತಿಯವರ ದೌರ್ಜನ್ಯಕ್ಕೆ ತಲೆಬಾಗುವುದಕ್ಕಿಂತ ಕ್ರೈಸ್ತ ಧರ್ಮ ಸೇರುವುದೇ ಉತ್ತಮವೆಂದು ನಿಮ್ನ ಜಾತಿಯವರು ಭಾವಿಸಿದರು. ತಾವು ಹಿಂದೂ ಧರ್ಮದಲ್ಲೇ ಉಳಿದರೆ ಆತ್ಮಗೌರವವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲವೆಂಬ ಸತ್ಯವು ಕ್ರೈಸ್ತ ಧರ್ಮದತ್ತ ಅವರ ಈ ಸೆಳೆತಕ್ಕೆ ಕಾರಣವಾಗಿತ್ತು. ಪರಿಣಾಮವಾಗಿ ನಿಮ್ನ ಜಾತಿಯ ಸಾವಿರಾರು ಮಂದಿ ಕ್ರೈಸ್ತ ಧರ್ಮಕ್ಕೆ ಸೇರಿಕೊಂಡರು. ಕೆಲವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರು. ಕ್ರಮೇಣ ಕೇರಳವು ಏಷ್ಯಾದ ಧರ್ಮಗಳ ಒಂದು ಬಹುರೂಪದರ್ಶಕವಾಗಿ ಮಾರ್ಪಟ್ಟಿತು. ಈ ಪ್ರಕ್ರಿಯೆಯು ಕೊಚ್ಚಿ ಮತ್ತು ತಿರುವಾಂಕೂರು ದಕ್ಷಿಣ ಕೇರಳ ರಾಜರುಗಳ ಅಧೀನದಲ್ಲಿದ್ದ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಹಬ್ಬಿಕೊಂಡಿತ್ತು. ಆದರೆ ಬ್ರಿಟಿಷರ ಆಡಳಿತದಲ್ಲಿದ್ದ ಮಲಬಾರ್ ಪ್ರದೇಶಗಳಲ್ಲಿ ಉತ್ತರ ಕೇರಳ ಅವರು ಕೆಳಜಾತಿಯವರನ್ನು ಅಷ್ಟು ಹೀನಾಯವಾಗಿ ನಡೆಸಿಕೊಳ್ಳುತ್ತಿರಲಿಲ್ಲವಾದ್ದರಿಂದ ಅಲ್ಲಿ ಮಾತ್ರ ಅಷ್ಟೊಂದು ಮತಾಂತರಗಳು ನಡೆಯಲಿಲ್ಲ. ಮೇಲುಜಾತಿಯವರು ಈಳವರು ಮತ್ತು ಇತರ ಕೆಳಜಾತಿಯವರನ್ನು ವಿದ್ಯಾಭ್ಯಾಸದ ಅವಕಾಶಗಳಿಂದ ವಂಚಿಸಿದ್ದರು. ಆಧುನಿಕ ಶಿಕ್ಷಣ ನೀಡುತ್ತಿದ್ದ ವಿರಳ ಸಂಖ್ಯೆಯ ಶಾಲೆಗಳಲ್ಲಿ ಅವರಿಗೆ ಪ್ರವೇಶ ನೀಡುತ್ತಿರಲಿಲ್ಲ. ಹೇಗೋ ನಿಭಾಯಿಸಿಕೊಂಡು ಈಳವರ ಮಕ್ಕಳು ವಿದ್ಯಾಭ್ಯಾಸ ಪಡೆದರೂ ಅವರಿಗೆ ಸರ್ಕಾರಿ ಇಲಾಖೆಗಳಲ್ಲಿ ಉದ್ಯೋಗಾವಕಾಶಗಳನ್ನು ನಿರಾಕರಿಸಲಾಗುತ್ತಿತ್ತು. ಈಳವ ಜನಾಂಗದವರ ಸಂಖ್ಯೆ ಕೇರಳದಲ್ಲಿ ಉಳಿದೆಲ್ಲವರಿಗಿಂತ ಹೆಚ್ಚಾಗಿತ್ತಾದರೂ 18ನೇ ಶತಮಾನದ ತನಕ ಐತಿಹಾಸಿಕ ದಾಖಲೆಗಳಲ್ಲಿ ಅವರ ಉಲ್ಲೇಖವೇ ಇರಲಿಲ್ಲ. 19ನೇ ಶತಮಾನದ ಮಧ್ಯಭಾಗದಲ್ಲಷ್ಟೇ ಅವರು ರಾಜ್ಯದ ರಾಜಕೀಯದಲ್ಲಿ ಬಲವಾಗಿ ತಳವೂರುವುದು ಸಾಧ್ಯವಾಯಿತು. ಮಲಬಾರ್ ಪ್ರದೇಶದ ತೀಯಾಗಳು ಮತ್ತು ಕೊಚ್ಚಿ ತಿರುವಾಂಕೂರು ಪ್ರದೇಶಗಳ ಈಳವರು ಒಂದೇ ಜಾತಿಗೆ ಸೇರಿದವರಾಗಿದ್ದರೂ ಅವರನ್ನು ಭಿನ್ನವಾಗಿ ನಡೆಸಿಕೊಳ್ಳಲಾಗುತ್ತಿತ್ತು. ಮಲಬಾರ್ ಪ್ರದೇಶದ ತೀಯರನ್ನು ವಿದೇಶಿ ರಾಜರು ಚೆನ್ನಾಗಿ ನೋಡಿಕೊಂಡರು. ಆದರೆ ಕೊಚ್ಚಿ ತಿರುವಾಂಕೂರು ರಾಜರುಗಳು ಈಳವರನ್ನು ಸತತವಾಗಿ Sample complete. Ready to continue?